Hello everyone, welcome back to my YouTube channel. So ನಾನು ನಿಮಗೆ ಇವತ್ತು ಎರಡು ಟೆಕ್ನಿಕಲ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ಈ ಎರಡು ಟೆಕ್ನಿಕಲ್ ಏನಪ್ಪ ಅಂದರೆ ನೋ ಕೋಡಿಂಗ್ ಅಂತಂದರೆ ಎನಿ ಗ್ರಾಜ್ಯುಯೇಟ್ಸ್ ಅಪ್ಲೈ ಮಾಡ್ಬೋದು, ಕೋಡಿಂಗ್ ಇಲ್ಲ. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ. ಸೊ ವಿಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ನೀಡಲಿದ್ದಾರೆ, ಯಾರ್ಯಾರು ಜಾಬ್ ಹುಡುಕ್ತಾ ಇದ್ದಾರೆ ನಿಮಗೆ ಗೊತ್ತಿರೋರು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಆಮೇಲೆ ನಿಮ್ಗೆ ಏನಾದ್ರು ರೆಸ್ಯೂಮೆ ಮಾಡೋಕ್ಕೆ ಹೆಲ್ಪ್ ಬೇಕು ಮತ್ತು ಲಿಂಕ್ಡಿನ್ ಆಪ್ಟಿಮೈಸೇಷನು, ನೌಕರಿಲೆಲ್ಲ ಹೆಂಗೆ ಜಾಬ್ ಅಪ್ಲೈ ಮಾಡೋದು ಮತ್ತು ರೆಫರಲ್ ಎಲ್ಲ ಹೆಂಗೆ ರೀಚ್ ಔಟ್ ಆಗೋದು ಅಂತ ಏನಾದರೂ ಸಜೆಷನ್ನು ಮತ್ತು ಗೈಡೆನ್ಸ್ ಬೇಕು ಅಂದರೆ ನಾನು ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇನ್ಸ್ಟಾಗ್ರಾಮ್ ಅಥವಾ ಇಮೇಲ್ ಐಡಿಗೆ DM ಮಾಡಿ. ಸೊ ಇವಾಗ ವಿಡಿಯೋದ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ನೋಡ್ಕೊಂಬರೋಣ. ಕಂಪ್ನಿ ಬಂದ್ಬಿಟ್ಟು ಎಚ್ ಪಿ ಎಲ್ರಿಗೂ ಗೊತ್ತಿರುತ್ತೆ, ಲ್ಯಾಪ್ಟಾಪ್ ಕಂಪ್ನಿ ಮತ್ತು ಅದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಆಗಿರುತ್ತೆ. ಸೊ HP ಯಾವ ಥರ ಅಂತಂದರೆ ಬೋತ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಬೇಸ್ಡ್ ಕಂಪ್ನಿ. ರೋಲ್ ಹೈಯರ್ ಮಾಡ್ತಿದ್ದಾರೆ ಅಂತಂದರೆ ಟೆಕ್ನಿಕಲ್ ಸಪೋರ್ಟ್ ರೆಪ್ರೆಸೆಂಟೇಟಿವ್ ರೋಲು. ಸೊ ಇದು ಹೈಬ್ರಿಡ್ ಲೊಕೇಶನ್ ಆಗಿರುತ್ತೆ, ಬ್ಯಾಂಗ್ಳೂರು. ಇದು ಫುಲ್ ಟೈಮು ಹೈಬ್ರಿಡ್ ಲೊಕೇಶನ್ ಆಗಿರುತ್ತೆ. ಪ್ರಾಜೆಕ್ಟ್ ಮೇಲೆ ಇದು ಕಂಪ್ಲೀಟ್ ವರ್ಕ್ ಫ್ರಮ್ ಹೋಮು ಆಗ್ಬೋದು, ಬಟ್ ಅಟ್ ಪ್ರೆಸೆಂಟ್ ಹೈಬ್ರಿಡ್ ಅಂತ ಹೇಳಿದ್ದಾರೆ. ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ರಿಸಾಲ್ವ್ ಮ್ಯಾಂಡೇಟರಿ ಕಾಂಪ್ಲೆಕ್ಸ್ ಟೆಕ್ನಿಕಲ್ ಪ್ರಾಬ್ಲಮ್ ಅಂತೆ, ಮತ್ತು ಹಾರ್ಡ್ವೇರ್ ಸಾಫ್ಟ್ವೇರ್ ರಿಲೇಟೆಡ್ ಏನಾರ ಪ್ರಾಬ್ಲಮ್ ಇದ್ದರೆ, ಮತ್ತು ಪ್ರೊವೈಡ್ ಏನೋ ಕ್ವಶನ್ಸು ಅಂದರೆ ಟೆಕ್ನಿಕಲ್ ಮ್ಯಾಟರ್ಸ್ ಏನಾದ್ರು ಇಶ್ಯೂಸ್ ಬಂದರೆ ಕ್ಲೈಂಟ್ ಕಡೆಯಿಂದ ಅವ್ರಿಗೆಲ್ಲ ನಾವು ರೆಸ್ಪಾಂಡ್ ಮಾಡಿ ಆನ್ಸರ್ ಮಾಡಬೇಕಾಗಿರುತ್ತೆ. ವ್ಯಾಲ್ಯೂಬಲ್ ಇನ್ಪುಟ್ ಟು ಕಸ್ಟಮರ್ ಸೊಲ್ಯೂಷನ್, ಅವ್ರಿಗೇನೋ ಸೊಲ್ಯೂಷನ್ ಬಂದರೆ ವರ್ಕ್ ಮಾಡೋಕ್ಕೆಲ್ಲ ಆನ್ಸರ್ ಮಾಡಬೇಕು. ಮತ್ತು ಅಲೈನ್ ಇಂಡಿವಿಜುವಲ್ ವರ್ಕ್ ವಿತ್ ಸ್ಟ್ರಾಟಜಿ ಅಂದರೆ ಕೊಲಾಬ್ರೇಟ್ ವಿತ್ ಟೀಮ್ ಆಗೋ ರೆಡಿ ಆಗಿರಬೇಕು, ಸಿಂಗಲ್ ಆಗಿ ವರ್ಕ್ ಮಾಡೋಕ್ಕೂ ರೆಡಿ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಐಡೆಂಟಿಫೈ ಅಂಡ್ ಸಾಲ್ವ್ ವೇರಿಡ್ ಪ್ರಾಬ್ಲಮ್, ಕಂಪ್ಲೀಟ್ ಡೇ ಟು ಡೇ ಟಾಸ್ಕ್ ವಿತ್ ಫಾರ್ವರ್ಡ್ ಪ್ಲಾನಿಂಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಜುಕೇಷನ್ ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಈ ಜಾಬಲ್ಲಿ. ಇನ್ನು ಸ್ಕಿಲ್ಸು ಮತ್ತು ಯಾವ ಥರ ಎಜುಕೇಷನ್ ಕೇಳಿದ್ದಾರೆ ಅಂತಂದರೆ ಹೈಸ್ಕೂಲ್ ಡಿಪ್ಲೊಮೊ ಅಂತಂದರೆ ಡಿಪ್ಲೊಮೊ ಆಗಿದ್ದವರು, ಮತ್ತು ಜನರಲ್ ಎಜುಕೇಷನ್ ಡಿಪ್ಲೊಮೊ ಅಥವಾ ಹೈಸ್ಕೂಲ್ ಸೆಕೆಂಡರಿ ಅಂದರೆ PU ಪಾಸ್ ಆಗಿರೋರು ಅಪ್ಲೈ ಮಾಡ್ಬೋದು, ಅಥವಾ ಗ್ರಾಜ್ಯುಯೇಟ್ಸ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಅಂದರೆ ಗ್ರಾಜ್ಯುಯೇಟ್ಸ್ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದು ಪ್ರಿಫರೇಬಲ್ ಆ್ಯಂಡ್ ರಿಮೋಟ್ ಸಪೋರ್ಟ್ ಅಂತೆ, ಅಂದರೆ ರಿಮೋಟ್ ವರ್ಕ್ ಇರುತ್ತೆ. ಟೆಲಿಫೋನ್ ಸಪೋರ್ಟು, ಟೆಕ್ನಾಲಜೀಸು, ಕಸ್ಟಮರ್ ಎನ್ವಿರಾನ್ಮೆಂಟಲ್ಲಿ ವರ್ಕ್ ಮಾಡೋದು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇಲ್ಲಿ ಸರ್ಟಿಫಿಕೇಷನ್ ಯಾವುದು ಬೇಕಾಗಿಲ್ಲ ನಮಗೆ, ಓಕೆ ವಿತೌಟ್ ಸರ್ಟಿಫಿಕೇಷನ್ ಅಕ್ಸೆಪ್ಟ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಇನ್ನು ನಾಲೆಡ್ಜ್ ಸ್ಕಿಲ್ಸ್ ಯಾವುದಾದ್ರು ಇರಬೇಕು ಅಂತಂದರೆ ನಾಲೆಡ್ಜ್ ಯಾವುದೆಲ್ಲ ಆ್ಯಕ್ಟಿವ್ ಡೈರೆಕ್ಟ್ರಿ, ಅಜೈಲ್ ಮೆಥಡಾಲಜಿ, ಮತ್ತು ಸರ್ವಿಸ್ನೋ, ಮತ್ತು ಲಿನಿಕ್ಸು, ಮೈಕ್ರೋಸಾಫ್ಟು 365 ಅಂದರೆ ವರ್ಡ್, ಪವರ್ ಪಾಯಿಂಟು, ಮತ್ತು ಹೆಲ್ಪ್ ಡೆಸ್ಕ್ ಸಪೋರ್ಟು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು ಇನ್ನು ಎಫೆಕ್ಟಿವ್ ಕಮ್ಯುನಿಕೇಷನ್ ಇರಬೇಕು, ಅಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಚೆನ್ನಾಗಿ ಬರಬೇಕು, ಮತ್ತು ಕಸ್ಟಮರ್ ಸೆಂಟ್ರಿಸಿಟಿ ಇರಬೇಕು, ಅಂದರೆ ಕಸ್ಟಮರ್ಸ್ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಅಂತ ಗೊತ್ತಿರಬೇಕು ಅಂತ ಹೇಳಿದ್ದಾರೆ. ಸೊ ಇಷ್ಟು ಇವ್ರು ಕೇಳಿರೋ ರಿಕ್ವೈರ್ಮೆಂಟು ಮತ್ತು ಸ್ಕಿಲ್ಸು. ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. HP ಕಡೆಯಿಂದ ಒಳ್ಳೆ ಆಪರ್ಚುನಿಟಿ ಕೂಡ ಹೌದು ಇದು. ಸೊ PU ಆಗಿದ್ದವರು ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬ್ಗೆ ಅಪ್ಲೈ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನಿಮ್ಗೇನಾದ್ರು ಡೌಟ್ಸ್ ಬಂದರೆ ಕಮೆಂಟಲ್ಲಿ ತಿಳಿಸಿ, ಖಂಡಿತ ಕಮೆಂಟಲ್ಲಿ ನಾನು ಆನ್ಸರ್ ಮಾಡ್ತೀನಿ. ಸೊ ನೀವು 1-to-1 ಮೆಂಟರ್ಶಿಪ್ ತೊಗೋಬೇಕು ಅಂತ ಅಂದರೆ ಮಾತ್ರ DM ಮಾಡಿ. ಇಲ್ಲಾಂದರೆ ನಿಮ್ಗೆ ಯಾವುದೇ ರೀತಿ ಡೌಟ್ ಬಂದರೆ ಅಪ್ಲಿಕೇಶನ್ದು ಜಾಬ್ದು ಕಮೆಂಟಲ್ಲೇ ತಿಳಿಸಿ, ನಾನು ಕಮೆಂಟಲ್ಲೇ ಆನ್ಸರ್ ಮಾಡ್ತೀನಿ. ಈಗ ಇನ್ನೊಂದು ಜಾಬ್ ನೋಡೋಣ. ನನ್ನ ಕಂಪ್ನಿ ಬಂದ್ಬಿಟ್ಟು ISAM LTD ಅಂತ. ಇವರು ಟ್ರೈನಿ ಸಪೋರ್ಟ್ ಎಕ್ಸಿಕ್ಯೂಟಿವ್ UK ಶಿಫ್ಟ್ಗೆ ಹೈಯರ್ ಮಾಡ್ತಿದ್ದಾರೆ. ಇದು ಬ್ಯಾಂಗ್ಳೂರ್ ಲೊಕೇಶನ್ ಆಗಿರುತ್ತೆ, ಇದು ಆನ್ ಸೈಟ್ ಇರುತ್ತೆ ಫುಲ್ ಟೈಮು. ಇಲ್ಲಿ ಇವರೇ ಕೊಟ್ಬಿಟ್ಟಿದ್ದಾರೆ, ಇದು ರಿಮೋಟ್ ಪೊಸಿಷನ್ ಇಲ್ಲ. ಬ್ಯಾಂಗ್ಳೂರಲ್ಲಿ ರೀಲೊಕೇಟ್ ಆಗೋದಿದ್ರೆ ಮಾತ್ರ ಅಪ್ಲೈ ಮಾಡಿ, ಇಲ್ಲಾಂದರೆ ಮಾಡಬೇಡಿ ಅಂತ. ಸೊ ಇವ್ರದ್ದು ಜಾಬ್ ಡಿಸ್ಕ್ರಿಪ್ಷನ್ ನೋಡೋದಾದರೆ ಏನು ಜಾಬ್ಸ್ ಅಂದರೆ ಕಸ್ಟಮರ್ಸ್ ಜೊತೆ ಇಂಟ್ರಾಕ್ಷನ್ ಮಾಡೋದಿರುತ್ತೆ ಈ ಜಾಬಲ್ಲಿ. ಎಂಗೇಜ್ ವಿತ್ ಕಸ್ಟಮರ್ ಅಂದರೆ ಫೋನು, ಇಮೇಲ್ ಅಥವಾ ಚಾಟ್ ಮುಖಾಂತರ. ಮತ್ತು ಇನ್ನು ಅಮೇರಿಕನ್ ಕಸ್ಟಮರ್ಸ್ ಕ್ಲೈಂಟ್ಸ್ಗಳಿರ್ತಾರೆ, ಅವ್ರ ಜೊತೆ ಮಾತಾಡೋದಿರುತ್ತೆ. ಮತ್ತು ಟೆಕ್ನಿಕಲ್ ಸಪೋರ್ಟ್, ರಿಸಾಲ್ವ್ ವೆಬ್ ರಿಲೇಟೆಡ್ ಟೆಕ್ನಿಕಲ್ ಇಶ್ಯೂ, ಟ್ರಬಲ್ ಶೂಟಿಂಗ್ ಅಂದರೆ ವೆಬ್ಸೈಟಲ್ಲೇ ಏನಾದ್ರು ಬರುತ್ತೆ, ವೆಬ್ಸೈಟ್ ಆಕ್ಸೆಸ್ ಆಗಿಲ್ಲ ಅಂದರೆ ಆ ಥರ ಟೆಕ್ನಿಕಲ್ ಸಪೋರ್ಟು ಈ ಜಾಬಲ್ಲಿ ಕೊಡಬೇಕಾಗಿರುತ್ತೆ. ಮತ್ತು ಇನ್ನು ಕಾಲ್ ಏನಾರು ಬಂದರೆ ಕ್ಲೈಂಟ್ ಕಡೆಯಿಂದ ಇವನ್ ಟೀಮ್ಸ್ ಕಾಲ್ಗಳೆಲ್ಲ ಬರುತ್ತೆ, ಮೇಲೆಲ್ಲ ಬರುತ್ತೆ, ಅದಕ್ಕೆ ಆ್ಯಕ್ಟಿವ್ ಆಗಿ ರೆಸ್ಪಾಂಡ್ ಮಾಡಿ ಅವ್ರಿಗೆ ಏನು ಸೊಲ್ಯೂಷನ್ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳಿದ್ದಾರೆ. ಮತ್ತು ಏನೇ ಅಂದರೆ ನಾವು ಏನೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರು, ಏನೇ ವೆಬ್ಸೈಟ್ ಯಾರು ಕ್ಲಿಯರ್ ಮಾಡಿದ್ರು ಎಲ್ಲನೂ ಡಾಕ್ಯುಮೆಂಟ್ ಮಾಡಿ ಇಟ್ಟಿರಬೇಕು. ಏಕೆಂದರೆ ಒಂದೊಂದ್ರ ಮೇಲೆ ರನ್ ಆಗ್ತಿರುತ್ತೆ, ಒಂದೇನಾದ್ರು ಮಿಸ್ಟೇಕ್ ಮಾಡಿದರೆ ಇನ್ನೊಂದು ಅಪ್ಲಿಕೇಶನ್ ರನ್ ಆಗಲ್ಲ. ಸೊ ಅದೆಲ್ಲ ಡಾಕ್ಯುಮೆಂಟ್ ಮಾಡಿ ಇಡಬೇಕು, ನಾವು ಕರೆಕ್ಟಾಗಿ ಮಾಡಿದ್ದೀವ ಏನು ಅಂದ್ಬಿಟ್ಟು. ಸೊ ಇಲ್ಲಿ ಇವರು ಇಷ್ಟು ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ. ಇನ್ನು ಸ್ಕಿಲ್ಸ್ ಯಾವ ಥರ ಕೇಳಿದ್ದಾರೆ, ಪ್ರೈಮರಿ ಆ್ಯಂಡ್ ಮ್ಯಾಂಡೇಟರಿ ಸ್ಕಿಲ್ಸ್ ಇಲ್ಲಿ ಲಿಸ್ಟ್ ಮಾಡಿದ್ದಾರೆ.
ಲುಕಿಂಗ್ ಫಾರ್ ಸಮನ್ ಬಿಟ್ವೀನ್ 0 to 2 year ಆಫ್ ಎಕ್ಸ್ಪೀರಿಯನ್ಸ್ ಇದ್ರೆ ಓಕೆ ಅಂತೆ. HTML ರಿಯಾಕ್ಟ್ ಸ್ಕಿಲ್ಸ್ ಟು ಮ್ಯಾನೇಜ್ ಅಂದರೆ HTML ಅಂದರೆ ವೆಬ್ಸೈಟ್ ಡೆವಲಪ್ ಮಾಡೋದೇ HTML ಅಲ್ವಾ. ಸೊ ಅದು ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ. ಅಥವಾ ರಿಯಾಕ್ಟ್ ಅದ್ರ ಬಗ್ಗೆ ಗೊತ್ತಿರಬೇಕು. ಮತ್ತು ಫೀಡ್ಬ್ಯಾಕ್ ರಿಪೋರ್ಟಿಂಗ್ ಅಂದರೆ ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ನ ಗ್ಯಾದರ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಟ್ರೈನಿಂಗ್ ಆ್ಯಂಡ್ ನಾಲೆಜ್ ಶೇರ್, ಅಸಿಸ್ಟೆಡ್ ಟ್ರೈನಿಂಗ್ ನ್ಯೂ ಟೀಮ್ ಮೆಂಬರ್ ಅಂದರೆ ನಾವು ಹೊಸ್ದಾಗಿ ಬಂದರೆ ನಾವು ಜಾಯ್ನ್ ಆದಮೇಲೆ ಅವ್ರಿಗೆ ನ್ಯೂ ಜಾಯ್ನಿಗೆಲ್ಲ ನಾವು ಟ್ರೈನ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಎಲ್ಲ ಕಂಪ್ನಿಲಿ ಇರುತ್ತೆ. ಅಂದರೆ ಪ್ರಾಜೆಕ್ಟಿಗೆ ಜಾಯ್ನ್ ಆಗೋಕ್ಕೂ ಮುಂಚೆ ನ್ಯೂ ಜಾಯ್ನಿಗೆ ಟ್ರೈನ್ ಮಾಡೇ ಕರ್ಕೊಳ್ಳೋದು. ಸೊ ಆ ಥರ ಅಂದರೆ ನಮಗೆ ಅವಾಗ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ, ನಾವು ಟ್ರೈನ್ ಮಾಡಬೇಕಾಗಿರುತ್ತೆ. ಮತ್ತು ಕಾಮನ್ ಟೆಕ್ನಿಕಲ್ ಇಶ್ಯೂಸ್ ಏನಾರು ಇದ್ದರೆ ನಾವು ಆನ್ಸರ್ ಮಾಡಬೇಕು. ಇದು ಶಿಫ್ಟ್ ಟೈಮಿಂಗ್ ಬಂದ್ಬಿಟ್ಟು 2 PM ಇಂದ 11 PM IST ಅಂತಂದರೆ ಆರಾಮಾಗಿ ಮಾಡ್ಬೋದು. ಈ ಜಾಬ್ಗೆ ಯಾರ್ಯಾರು ಇಂಟ್ರೆಸ್ಟ್ ಇದೆ ಅಪ್ಲೈ ಮಾಡಿ, ಲಿಂಕ್ನ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಸೊ ಇಲ್ಲಿ ಎನಿ ಗ್ರ್ಯಾಜುಯೇಟ್ಸೇ ಅಪ್ಲೈ ಮಾಡಬೇಕಂದ್ರೆ ಟೆಕ್ನಿಕಲ್ HTML ಎಲ್ಲ ಕಲಿಯೋದು ಮೇ ಬಿ ಅಪ್ಲೈ ಮಾಡಿ ಈ ಜಾಬ್ಗೂ. ನಾನು 2 ಜಾಬ್ ಲಿಂಕ್ನೂ ಆ್ಯಸ್ ಯೂಶುವಲ್ ಡಿಸ್ಕ್ರಿಪ್ಷನ್ಗೆ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ಮತ್ತು ನೀಡ್ ಇರೋರು ಅಪ್ಲೈ ಮಾಡಿ. ಮತ್ತು ಯಾರ್ಯಾರು ನೀಡಲ್ಲಿದ್ದಾರೆ, ಯಾರ್ಯಾರಿಗೆ ಈ ಜಾಬ್ ಸೂಟೇಬಲ್ ಆಗುತ್ತೆ ಅವ್ರಿಗೆಲ್ಲ ಶೇರ್ ಮಾಡಿ, ಇದರಿಂದ ತುಂಬ ಯೂಸ್ ಆಗುತ್ತೆ. ಸೊ ನನಗೆ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಅಪ್ಲೈ ಮಾಡಿದ್ದೀನಿ ಏನು ರೆಸ್ಪಾನ್ಸ್ ಗೊತ್ತಿಲ್ಲ ಅಂತ. ನಾನು ವೀಡಿಯೋದಲ್ಲಿ ಯಾವತ್ತೂ ಖಂಡಿತವಾಗಿ ನೀವು ಜಸ್ಟ್ ನಾನು ವೀಡಿಯೋ ನೋಡಿ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ರೆಸ್ಪಾನ್ಸ್ ಬಂದುಬಿಡುತ್ತೆ, ನಿಮ್ಮ ಕಂಪ್ನಿಗೆ ಜಾಯ್ನ್ ಆಗುತ್ತೆ ಅಂತ ತಮ್ಮನೇಲೂ ಹಾಕಿಲ್ಲ, ವೀಡಿಯೋದಲ್ಲೂ ಹೇಳಲ್ಲ. ಸೊ ನಾನು ಈ ಥರ ಜಾಬ್ ಅಪ್ಡೇಟ್ ಇದೆ ಅಂತ ಇನ್ಫಾರ್ಮೇಷನ್ ಕೊಡ್ತೀನಿ ಅಷ್ಟೇ. ಅದನ್ನ ಗ್ರ್ಯಾಬ್ ಮಾಡಿಕೊಂಡು ಆಪರ್ಚುನಿಟಿನ ನೀವು ತೊಗೊಳೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ನೀವೇ ಸರ್ಚ್ ಮಾಡಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಅಪ್ಲೈ ಮಾಡೋದು. ಸೊ ಇದು ಈಸಿ, ನನ್ನ ವೀಡಿಯೋದಿಂದ ಈಸಿಯಾಗಿ ಸಿಗ್ತಾ ಇದೆ ಲಿಂಕ್ ಅಷ್ಟೇ. ಸೊ ರೆಸ್ಯೂಮೆ ಪ್ರಿಪ್ರೇಷನಿಂದ ಅದು ಇಂಟರ್ವ್ಯೂಗೆ ಮತ್ತು ಟಾಸ್ಕು ಮತ್ತು ಅದು ಆ್ಯಪ್ಟಿಟ್ಯೂಡ್ ಎಲ್ಲ ಕ್ಲಿಯರ್ ಮಾಡೋದು ನಿಮ್ಮ ಮೇಲೆ ಇರುತ್ತೆ. ಸೊ ಪ್ರಿಪೇರ್ ಆಗಿ ಫಸ್ಟ್ ಆ್ಯಪ್ಟಿಟ್ಯೂಡು ರೆಸ್ಯೂಮೆ ಫಸ್ಟ್ ಚೆನ್ನಾಗಿದ್ದರೆ ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗುತ್ತೆ. ಒಂದೇ ರೆಸ್ಯೂಮಿನ ಎಲ್ಲ ಜಾಬ್ಗೂ ಅಪ್ಡೇಟ್ ಮಾಡಬೇಡಿ. ಈಗ ಫಸ್ಟ್ ಜಾಬ್ದೂ ಸೆಕೆಂಡ್ ಜಾಬ್ದೂ ಕಂಪ್ಲೀಟ್ ರಿಕ್ವೈರ್ಮೆಂಟ್ ಮತ್ತು ಸ್ಕಿಲ್ಸು ಡಿಫ್ರೆಂಟ್ ಇರುತ್ತೆ. ಸೊ ಸೇಮ್ ರೆಸ್ಯೂಮೆ ಹಾಕಿದರೆ ಖಂಡಿತ ಅಲ್ಲೇ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ರೆಸ್ಯೂಮೆ ಎಲ್ಲ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ, ಎಲ್ರಿಗೂ ಜಾಬ್ ಸಿಕ್ಕೇ ಸಿಗುತ್ತೆ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೆ ಹ್ಯಾವ್ ಎ ನೈಸ್ ಡೇ. ಬಾಯ್.